ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಸಖತ್ ಇಂಟ್ರೆಸ್ಟಿಂಗ್ ಆಗಿರುವ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ನಮ್ಮ ಮುಂದಿರುವ ಒಂದಷ್ಟು ಕುತೂಹಲಕಾರಿ ಲೇಖನಗಳು ಮತ್ತೆ ಮಾಹಿತಿಯ ತುಣುಕುಗಳನ್ನು ಒಟ್ಟುಗೂಡಿಸಿ ಈ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಹೌದು, ಖಂಡಿತ. ನಮಸ್ಕಾರ. ಇವತ್ತಿನ ವಿಷಯ ನಿಜಕ್ಕೂ ಬಹಳ ವಿಶೇಷವಾಗಿದೆ ಅಂತಲೇ ಹೇಳಬಹುದು. ಹೌದು. ನಮ್ಮ ಇಂದಿನ ಈ ವಿಶ್ಲೇಷಣೆಯ ಮೂಲ ವಸ್ತು ಬಂದು ವೃಷಭ ರಾಶಿಯಗೆ ದೈವಿಕ ಅನುಗ್ರಹ ಮತ್ತು ಹೊಸ ಆರಂಭಗಳು ಅನ್ನೋ ಒಂದು ಲೇಖನ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ ನೋಡೋಣ. ಈ ಮೂಲಗಳ ಪ್ರಕಾರ ವೃಷಭ ರಾಶಿಯವರ ಜೀವನದಲ್ಲಿ ಇಲ್ಲಿಯವರೆಗೆ ಬಹಳ ನಿಧಾನವಾಗಿ, ಅಂದ್ರೆ ಒಮ್ಮೊಮ್ಮೆ ಎಲ್ಲಿಗೂ ತಲುಪ್ತಿಲ್ಲವೇನೋ ಅನ್ನೋ ಹಾಗೆ ಸಾಗುತ್ತಿದ್ದ ಪ್ರಯಾಣ ಈಗ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ವೇಗ ಪಡೆದುಕೊಳ್ಳಲಿದೆ ಅಂತ ಹೇಳಲಾಗಿದೆ. ಹೌದು, ವೇಗ ಮಾತ್ರವಲ್ಲ, ಅವರ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತಹ 2 ದೊಡ್ಡ ಸಿಹಿ ಸುದ್ದಿಗಳೂ ಕೂಡ ಅತಿ ಶೀಘ್ರದಲ್ಲೇ ಬರಲಿವೆ ಎಂಬ ಬಲವಾದ ಸೂಚನೆಗಳನ್ನ ಈ ಟಿಪ್ಪಣಿಗಳು ನೀಡ್ತಾ ಇವೆ. ನಿಜ. ಹಾಗಾಗಿ ಈ ಎಲ್ಲ ಭವಿಷ್ಯವಾಣಿಗಳ ಹಿಂದಿರುವ ಲೆಕ್ಕಾಚಾರಗಳೇನು, ಅವರ ವಿಶಿಷ್ಟವಾದ ಮಾನಸಿಕ ಗುಣಲಕ್ಷಣಗಳೇನು, ಮತ್ತೆ ಅವರಿಗೆ ಸೂಚಿಸಲಾದ ನಿರ್ದಿಷ್ಟ ಆಧ್ಯಾತ್ಮಿಕ ಪರಿಹಾರಗಳೇನು ಅನ್ನೋದನ್ನ ಯಾವುದೇ ಪಕ್ಷಪಾತವಿಲ್ಲದೆ ವಸ್ತುನಿಷ್ಠವಾಗಿ ಅರ್ಥ ಮಾಡಿಕೊಳ್ಳುವುದು ನಮ್ಮ ಇಂದಿನ ಉದ್ದೇಶ. ಇಲ್ಲಿರುವ ಅತ್ಯಂತ ಕುತೂಹಲಕಾರಿ ವಿಷಯ ಏನಂದ್ರೆ, ನಮ್ಮ ಮುಂದಿರುವ ಈ ಮಾಹಿತಿಯು ಕೇವಲ ಭವಿಷ್ಯದಲ್ಲಿ ಏನಾಗಲಿದೆ ಅಂತ ಹೇಳುವ ಒಂದು ಸಾಮಾನ್ಯ ಭವಿಷ್ಯವಾಣಿಯಲ್ಲ. ಅಂದ್ರೆ ಇದೊಂದು ವಿಶ್ಲೇಷಣೆ ತರ ಇದೆಯಾ? ಹೌದು. ಹಿಂದಿನ ಕಷ್ಟದ ದಿನಗಳಲ್ಲಿ ಒಂದು ಅಗೋಚರವಾದ ದೈವಿಕ ಶಕ್ತಿ ಹೇಗೆ ಇವರನ್ನ ರಕ್ಷಿಸುವ ಕವಚವಾಗಿ ಕಾರ್ಯನಿರ್ವಹಿಸಿದೆ ಅನ್ನೋದರ ಆಳವಾದ ವಿಶ್ಲೇಷಣೆ ಇಲ್ಲಿದೆ. ಲೇಖನದಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳಿದ್ದಾರೆ. ಏನು ಅಂತ? ಎಷ್ಟೋ ದೊಡ್ಡ ಮಟ್ಟದ ಅಪಾಯಗಳು ವೃಷಭರಾಶಿಯವರನ್ನ ಮುಟ್ಟುವ ಮೊದಲೇ ನಿಂತು ಹೋಗಿವೆ ಅಂತ. ಅಂದ್ರೆ ಸಂಭವಿಸಬೇಕಾಗಿದ್ದ ಎಷ್ಟೋ ನಷ್ಟಗಳನ್ನ ಆ ದೈವಿಕ ಶಕ್ತಿಯೇ ತಡೆದಿದೆ. ಅವರನ್ನ ಸಂಪೂರ್ಣವಾಗಿ ಕುಸಿಯದಂತೆ ಹಿಡಿದಿಟ್ಟುಕೊಂಡಿದ್ದೇ ಆ ಶಕ್ತಿ. ಓಹೋ. ಮತ್ತೆ ಈಗ ಅದೇ ಶಕ್ತಿ ಅವರನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸಲಿದೆ ಅಂತ ಈ ಮೂಲಗಳು ವಿವರಿಸ್ತಿವೆ. ಇದು ಕೇವಲ ಜ್ಯೋತಿಷದ ಮೇಲಿನ ನಂಬಿಕೆಯಲ್ಲ, ಬದಲಾಗಿ ಕಷ್ಟದ ಸಮಯದಲ್ಲಿ ಮನುಷ್ಯನಿಗೆ ಸಿಗುವ ಆಂತರಿಕ ಧೈರ್ಯದ ಸಂಕೇತ ಅಂತಲೂ ನಾವು ನೋಡ್ಬೋದು. ಅದು ಬಹಳ ಆಸಕ್ತಿದಾಯಕ ದೃಷ್ಟಿಕೋನ. ಈಗ ನಾವು ಅವರ ವ್ಯಕ್ತಿತ್ವ ಮತ್ತೆ ಅವರು ಇಲ್ಲಿಯವರೆಗೆ ಎದುರಿಸಿದ ಹೋರಾಟಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಲೇಖನದಲ್ಲಿ ವೃಷಭ ರಾಶಿಯವರ ಕೆಲವು ವಿಶಿಷ್ಟ ಗುಣಗಳ ಬಗ್ಗೆ ಹೇಳಿದ್ದಾರೆ ಅಲ್ವಾ? ಹೌದು, ಬಹಳ ವಿವರವಾಗಿ ಹೇಳಿದ್ದಾರೆ. ಇವರಿಗೆ ಅಪಾರವಾದ ತಾಳ್ಮೆ ಇರುತ್ತದೆಯಂತೆ. ಎಂಥದ್ದೇ ಕಷ್ಟದ ಪರಿಸ್ಥಿತಿ ಬಂದರೂ ಆತುರ ಬಿದ್ದು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಉಲ್ಲೇಖಿಸಿದ್ದಾರೆ. ನಿಜ. ಇನ್ನೊಂದು ಪಾಯಿಂಟ್ ಏನಂದ್ರೆ, ಇವರು ಕೇವಲ ಹೊರಗಿನ ಸೌಂದರ್ಯಕ್ಕೆ ಮಾರು ಹೋಗೋರಲ್ಲ, ಬದಲಾಗಿ ಒಳಗಿನ ಹೃದಯದ ಸೌಂದರ್ಯಕ್ಕೆ, ವ್ಯಕ್ತಿತ್ವಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ. ಜೊತೆಗೆ ಎಲ್ಲರನ್ನೂ ಪ್ರೀತಿ ಗೌರವದಿಂದ ಕಾಣೋದು ಇವರ ಸಹಜ ಸ್ವಭಾವವಂತೆ. ಹೌದು, ಆ ಗುಣಗಳೇ ಅವರ ಬಹುದೊಡ್ಡ ಶಕ್ತಿ. ಆದ್ರೆ ಇದ್ರಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ವಿಷಯ ಇದೆ. ಹೇಳಿ. ವೃಷಭ ರಾಶಿಯವರಿಗೆ ಸುಳ್ಳು ಎಂದರೆ ಸ್ವಲ್ಪವೂ ಆಗಿ ಬರಲ್ಲ. ಯಾರಾದ್ರೂ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಸಾಕು, ಇವರು ತಕ್ಷಣ ಅದನ್ನ ಕಂಡುಹಿಡಿಯುವ ಚಾಕಚಕ್ಯತೆ ಹೊಂದಿರ್ತಾರೆ ಅಂತ ಲೇಖನದಲ್ಲಿ ಬರೆಯಲಾಗಿದೆ. ಖಂಡಿತ, ನಾನೂ ಅದನ್ನ ಗಮನಿಸಿದೆ. ಆದ್ರೆ ನಾವಿಲ್ಲಿ ವಿಶ್ಲೇಷಿಸಬೇಕಾದ ಇನ್ನೊಂದು ಮುಖ್ಯವಾದ ಅಂಶ ಇದೆ. ಅದೇ ಗುಣಗಳು ಅವರನ್ನ ಹೇಗೆ ಪದೇ ಪದೇ ಕಷ್ಟಗಳಿಗೆ ಸಿಲುಕಿಸಿದವು ಅನ್ನೋದನ್ನ ಲೇಖನ ಬಿಡಿಸಿ ಹೇಳುತ್ತದೆ. ಹೌದು. ಒಮ್ಮೆ ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ತನ್ನ ಆಫೀಸ್ನಲ್ಲಿ ಅಥವಾ ಸಂಬಂಧಗಳಲ್ಲಿ ಎಲ್ಲರಿಗೂ ನಿಸ್ವಾರ್ಥವಾಗಿ ಸಹಾಯ ಮಾಡ್ತಾನೆ, ಯಾರಿಗೂ ನೋವು ಮಾಡಬಾರ್ದು ಅಂತ ತಾಳ್ಮೆಯಿಂದ ಇರ್ತಾನೆ ಅಂತಿಟ್ಕೊಳ್ಳೋಣ. ಆಗೇನಾಡುತ್ತೆ? ಅವರ ಒಳ್ಳೆತನವನ್ನೇ ದುರ್ಬಳಕೆ ಮಾಡಿಕೊಳ್ಳುವವರೇ ಹೆಚ್ಚು ಅಲ್ವಾ? ನಿಖರವಾಗಿ. ಲೇಖನದ ಪ್ರಕಾರ ಇವರ ಈ ಅತಿಯಾದ ಒಳ್ಳೆಯತನವೇ ಇವರಿಗೆ ಮುಳುವಾಗಿದೆ. ಇವರು ಯಾರನ್ನ ಅತಿ ಹೆಚ್ಚು ಪ್ರೀತಿಸಿದ್ರೋ, ಯಾರನ್ನ ಕಣ್ಣುಮುಚ್ಚಿ ನಂಬಿದ್ರೋ ಅವರಿಂದಲೇ ಅನೇಕ ಬಾರಿ ದ್ರೋಹ ಅನುಭವಿಸಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇವೆ. ಅಂದ್ರೆ ತಾವು ಯಾರಿಗಾಗಿ ಕಷ್ಟದ ಸಮಯದಲ್ಲಿ ಓಡಿ ಹೋಗಿ ಸಹಾಯ ಮಾಡಿದರೋ ಅದೇ ಜನರು ಇವರು ಕಷ್ಟದಲ್ಲಿದ್ದಾಗ ಕೃತಜ್ಞರಾಗಿ ದೂರ ಸರಿದಿದ್ದಾರೆ ಅನ್ನೋದು ಬಹಳ ನೋವಿನ ಸಂಗತಿ. ಹೌದು, ತಾವು ಮಾಡಿದ ಸಹಾಯಕ್ಕೆ ತಕ್ಕ ಬೆಲೆ ಸಿಗ್ಲಿಲ್ಲ ಅನ್ನೋದು ಅವರ ಬಹುದೊಡ್ಡ ಕೊರಗು. ಅಷ್ಟೇ ಅಲ್ಲ, ಅವರು ಎಷ್ಟೇ ಕಷ್ಟಪಟ್ಟು ಅತ್ಯಂತ ಪ್ರಾಮಾಣಿಕವಾಗಿ ದುಡಿದರೂ ಕೂಡ ಅವರಿಗೆ ಸಿಗಬೇಕಾದ ಫಲಾಂಶಗಳು ಅಥವಾ ಆರ್ಥಿಕ ಲಾಭಗಳು ಸದಾ ವಿಳಂಬವಾಗ್ತಲೇ ಇತ್ತು. ಇದು ನಿಜಕ್ಕೂ ಬೇಸರದ ಸಂಗತಿ. ಆದರೆ ಈ ಮೂಲ ಮಾಹಿತಿಯಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಶ್ರೇಷ್ಠವಾದ ಅಂಶ ಇದೆ. ಇಷ್ಟೆಲ್ಲ ಅನ್ಯಾಯ, ದ್ರೋಹ ಮತ್ತು ನೋವುಗಳನ್ನು ಅನುಭವಿಸಿದರೂ ಕೂಡ ವೃಷಭ ರಾಶಿಯವರು ಎಂದಿಗೂ ಶಾರ್ಟ್ಕಟ್ ಹುಡುಕೊಂಡು ತಪ್ಪು ಮಾರ್ಗವನ್ನ ತುಳಿಯಲಿಲ್ವಂತೆ.
ಹೌದು, ಅವರು ತಮ್ಮ ಪ್ರಾಮಾಣಿಕತೆಯನ್ನ ಬಿಟ್ಕೊಡ್ಲಿಲ್ಲ. ಕಷ್ಟ ಬಂತು ಅಂತ ತಮ್ಮ ಮೂಲ ಗುಣವನ್ನೇ ಬದಲಾಯಿಸ್ಕೊಳ್ಳದಿರುವುದು ನಿಜಕ್ಕೂ ದೊಡ್ಡ ಸಾಧನೆ ಅಂತ ಈ ಲೇಖನ ವಿಶ್ಲೇಷಣೆ ಮಾಡಿದೆ. ಅದೊಂದು ದೊಡ್ಡ ಗುಣನೇ ಸರಿ. ಇಷ್ಟು ವರ್ಷಗಳ ಕಾಲ ಕಷ್ಟಪಟ್ಟಿದ್ದಕ್ಕೆ ಈಗ ಒಂದು ಒಳ್ಳೆಯ ಕಾಲ ಒಲಿದು ಬರ್ತಾ ಇದೆ ಅಂತ ಈ ಮಾಹಿತಿಗಳು ಹೇಳ್ತಾ ಇವೆ. ಇಲ್ಲೇ ನೋಡಿ, ವಿಷಯ ನಿಜವಾಗಿಯೂ ರೋಚಕವಾಗುವುದು. ಲೇಖನದಲ್ಲಿ ಜ್ಯೋತಿಷ್ಯದ ಕೆಲವು ನಿರ್ದಿಷ್ಟ ಲೆಕ್ಕಾಚಾರಗಳನ್ನು ಕೊಟ್ಟಿದ್ದಾರೆ. ಹೌದು, ಆ ನಕ್ಷತ್ರ ಪಾದಗಳ ಬಗ್ಗೆ ಅಲ್ವಾ? ಅದೇ, ವೃಷಭ ರಾಶಿಯಲ್ಲಿ ಬರುವ ಒಟ್ಟು 9 ನಕ್ಷತ್ರ ಪಾದಗಳ ಬಗ್ಗೆ ಒಂದು ಲಿಸ್ಟ್ ಇದೆ. ಅದರಲ್ಲಿ ಕೃತಿಕಾ ನಕ್ಷತ್ರದ 2, 3, 4ನೇ ಪಾದಗಳು, ಆಮೇಲೆ ರೋಹಿಣಿ ನಕ್ಷತ್ರದ 1, 2, 3, 4ನೇ ಪಾದಗಳು ಹಾಗೂ ಮೃಗಶಿರ ನಕ್ಷತ್ರದ 1, 2, 3, 4ನೇ ಪಾದಗಳು ಅಂತ ಉಲ್ಲೇಖಿಸಿದ್ದಾರೆ. ಹೌದು, ನಿಖರವಾದ ಲೆಕ್ಕಾಚಾರ ಅದು. ಆದರೆ ಸಾಮಾನ್ಯರಿಗೆ ಈ ಪಾದ ಅಂದ್ರೇನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಲ್ವಾ? ಲೇಖನದಲ್ಲಿ ಇದರ ಬಗ್ಗೆ ಏನಾದರೂ ವಿವರಣೆ ಇದೆಯಾ ಅಂತ ನೋಡಿದ್ರೆ ಸ್ವಲ್ಪ ತಾಂತ್ರಿಕವಾಗಿಲೇ ಅನ್ಸುತ್ತೆ. ಜ್ಯೋತಿಷ್ಯದ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಇದನ್ನ ನಾವು ಒಂದು ಸರಳ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಬೋದು. ಇದನ್ನ ನಾವು ಒಂದು ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ಆಕಾಶವನ್ನ ಒಂದು ದೊಡ್ಡ ವೃತ್ತ ಅಥವಾ 360 ಡಿಗ್ರಿಯ ಒಂದು ಚಕ್ರ ಅಂತ ಅಂದ್ಕೊಳ್ಳಿ. ಓಕೆ. ಅದರಲ್ಲಿ ಬರುವ ಪ್ರತಿಯೊಂದು ನಕ್ಷತ್ರವನ್ನು 4 ಸಮಾನ ಭಾಗಗಳಾಗಿ ವಿಂಗಡಿಸ್ತಾರೆ. ಆ ಪ್ರತಿಯೊಂದು ಭಾಗವನ್ನು ಪಾದ ಅಂತ ಕರೆಯಲಾಗುತ್ತದೆ. ಅಂದ್ರೆ ಇದು ಆಕಾಶದಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳು ಇರುವ ನಿಖರವಾದ GPS ಕೋಆರ್ಡಿನೇಟ್ಸ್ ಇದ್ದ ಹಾಗೆ. ಓಹೋ, ಅಂದ್ರೆ ಅದೊಂದು ನಿರ್ದಿಷ್ಟ ಜಾಗ ಅಂತಾಯ್ತು. ಖಂಡಿತ. ಈ ಒಟ್ಟು 9 ಪಾದಗಳು ಸೇರಿ ಒಂದು ರಾಶಿಯಾಗ್ತದೆ. ಲೇಖನದ ಪ್ರಕಾರ ಈ 9 ಪಾದಗಳ ಪ್ರಭಾವ ಒಟ್ಟು ಕೂಡಿ ವೃಷಭ ರಾಶಿಯ ವ್ಯಕ್ತಿಗೆ ಸ್ವಾಭಾವಿಕವಾದ ಸ್ಥಿರತೆ, ಬಿಡದ ಪರಿಶ್ರಮ ಮತ್ತು ಒಂದು ರೀತಿಯ ಗಂಭೀರತೆಯನ್ನ ನೀಡ್ತವೆ. ಅಂದ್ರೆ ಅವರ ಪ್ರಯತ್ನಗಳಿಗೆ ಸ್ವಲ್ಪ ವಿಳಂಬವಾಗಬಹುದೇ ಹೊರತು ಎಂದಿಗೂ ಅನ್ಯಾಯವಾಗುವುದಿಲ್ಲ ಅನ್ನೋದು ಇದರ ತಾತ್ಪರ್ಯ ಅಲ್ವಾ? ಹೌದು. ಇದರ ಜೊತೆಗೆ ಈ ರಾಶಿಯ ಅಧಿಪತಿಯಾದ ಶುಕ್ರ ಅಂದ್ರೆ ವೀನಸ್ ಗ್ರಹದ ಬಗ್ಗೆಯೂ ಲೇಖನದಲ್ಲಿ ಬಹಳ ಒತ್ತಿ ಹೇಳಿದ್ದಾರೆ. ಶುಕ್ರನ ಪ್ರಭಾವ ಇಲ್ಲಿ ಬಹಳ ಮುಖ್ಯ. ಶುಕ್ರನನ್ನು ಭೋಗ, ಅದೃಷ್ಟ ಮತ್ತು ಆರ್ಥಿಕತೆಯ ಸಂಕೇತ ಅಂತ ಪರಿಗಣಿಸಲಾಗ್ತದೆ. ಹೌದು, ಶುಕ್ರದಸೆ ಬಂತು ಅಂತಾರಲ್ಲ ಹಾಗೆ. ಹೌದು. ಈ ಮೂಲಗಳ ಪ್ರಕಾರ ಪ್ರಸ್ತುತ ಸಮಯದಲ್ಲಿ ಶುಕ್ರನ ಕೃಪೆ ವೃಷಭ ರಾಶಿಯವರ ಮೇಲೆ ಬಹಳ ಬಲವಾಗಿರೋದ್ರಿಂದ ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ, ಮುಚ್ಚಿಹೋಗಿದ್ದ ಅವಕಾಶಗಳು ಮತ್ತೆ ಜೀವ ಪಡೆದುಕೊಳ್ಳಿವೆ. ಇದನ್ನ ಕೇಳೋಕೆ ಬಹಳ ಖುಷಿಯಾಗುತ್ತೆ. ಇದು ಹೇಗಂದ್ರೆ, ಒಂದು ಕಂಪನಿಯಲ್ಲಿ ಕೆಲಸಗಳೆಲ್ಲ ಪೆಂಡಿಂಗ್ ಇದ್ದು ಇದ್ದಕ್ಕಿದ್ದಂತೆ ಒಬ್ಬ ದಕ್ಷ ಸಿಇಒ ಬಂದು ಎಲ್ಲಾ ಕಡತಗಳನ್ನ ಕ್ಲಿಯರ್ ಮಾಡಿದಾಗ ಆಗುವ ಬದಲಾವಣೆಯಂತೆ. ಆರ್ಥಿಕ ಅದೃಷ್ಟ ಒಲಿಯಲಿದೆ ಮತ್ತು ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಈಗ ಲಾಭ ಕಾಣಿಸಲಿದೆ ಅಂತ ಮೂಲ ಮಾಹಿತಿಯು ಸ್ಪಷ್ಟಪಡಿಸುತ್ತದೆ. ಹಣಕಾಸಿನ ವಿಚಾರ ಬಂದಾಗ ಲೇಖನದಲ್ಲಿ ಕೇವಲ ಒಂದೇ ರೀತಿಯ ಲಾಭದ ಬಗ್ಗೆ ಹೇಳಿಲ್ಲ. ಬೇರೆ ಬೇರೆ ವಲಯಗಳಲ್ಲಿರುವ ಜನರಿಗೆ ಯಾವ ರೀತಿಯ ಲಾಭಗಳು ಕಾದಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಹೌದು, ಬಹಳ ಸ್ಪಷ್ಟವಾಗಿ ವಿಂಗಡಿಸಿದ್ದಾರೆ. ಉದಾಹರಣೆಗೆ, ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಇಲ್ಲಿಯವರೆಗೆ ಏಕಾಗ್ರತೆಯ ಕೊರತೆ ಇದ್ದರೆ ಈಗ ಅದು ನಿವಾರಣೆಯಾಗಿ ಅತ್ಯುತ್ತಮ ಫಲಿತಾಂಶಗಳು ಬರುತ್ತವೆ ಅಂತ ಹೇಳಿದ್ದಾರೆ. ಹಾಗೆಯೇ ಕುಟುಂಬದ ವಿಚಾರಕ್ಕೆ ಬಂದರೆ ಬಹಳ ದಿನಗಳಿಂದ ವಿಳಂಬವಾಗಿದ್ದ ಮದುವೆ ಕಾರ್ಯಗಳು ನೆರವೇರುತ್ತವೆ. ಮತ್ತೆ ಮಕ್ಕಳಿಗಾಗಿ ಕಾಯ್ತಿದ್ದವರಿಗೆ ಸಂತಾನ ಪ್ರಾಪ್ತಿಯ ಸಿಹಿಸುದ್ದಿ ಸಿಗಲಿದೆ ಅಂತಲೂ ಬರೆಯಲಾಗಿದೆ. ನಿಜ. ಆದರೆ ಉದ್ಯಮಿಗಳು ಮತ್ತು ಉದ್ಯೋಗಿಗಳ ಬಗ್ಗೆ ಇಲ್ಲಿರುವ ನಿರ್ದಿಷ್ಟ ಬದಲಾವಣೆಗಳು ಏನು ಅಂತ ಸ್ವಲ್ಪ ಬಿಡಿಸಿ ಹೇಳ್ಬೋದಾ? ಖಂಡಿತ. ಉದ್ಯಮಿಗಳಿಗೆ ಅಥವಾ ವ್ಯಾಪಾರಸ್ಥರಿಗೆ ಈ ಸಮಯ ಬಹಳ ನಿರ್ಣಾಯಕ. ದೀರ್ಘಕಾಲದಿಂದ ಮಾತುಕತೆಯಲ್ಲಿದ್ದ ಆದರೆ ಫೈನಲ್ ಆಗದೆ ಉಳಿದಿದ್ದ ದೊಡ್ಡ ಒಪ್ಪಂದಗಳು ಅಥವಾ ಕಾಂಟ್ರಾಕ್ಟ್ಗಳು ಈಗ ಯಶಸ್ವಿಯಾಗಿ ಮುಕ್ತಾಯಗೊಳ್ತಾವೆ ಅಂತ ಟಿಪ್ಪಣಿಯಲ್ಲಿದೆ. ಅಂದ್ರೆ ಬಿಸ್ನೆಸ್ನಲ್ಲಿ ಒಳ್ಳೆ ಲಾಭ ಇದೆ. ಹೌದು. ಯಾವುದೇ ಕಾನೂನು ಅಥವಾ ಆರ್ಥಿಕ ತೊಂದರೆಗಳಿಲ್ಲದೆ ವ್ಯವಹಾರ ಸುಗಮವಾಗಿ ಮುಂದುವರಿಯುತ್ತದೆ. ಇನ್ನು ಉದ್ಯೋಗಿಗಳ ವಿಚಾರಕ್ಕೆ ಬಂದ್ರೆ, ಇಷ್ಟು ದಿನ ಯಾರೂ ತಮ್ಮ ಕೆಲಸಕ್ಕೆ ಸರಿಯಾದ ಮನ್ನಣೆ ಸಿಕ್ಕಿಲ್ಲ ಅಂತ ಕೊರಗ್ತಿದ್ರೋ ಅವರಿಗೆ ತಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಸಿಗುವ ಸಮಯವಿದು. ಪ್ರಮೋಷನ್, ಆ ಥರದ ಲಾಭಗಳ ಬಗ್ಗೆ ಏನಾದರೂ ಇದೆಯಾ? ಹೌದು, ಪ್ರಮೋಷನ್, ಸಂಬಳ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಸ್ಪಷ್ಟ ಸೂಚನೆಗಳಿವೆ ಅಂತ ಮೂಲಗಳು ಹೇಳುತ್ತವೆ. ಈ ಎಲ್ಲ ಅಂಶಗಳನ್ನ ಗಮನಿಸಿದಾಗ ಒಂದು ಪ್ರಶ್ನೆ ಕಾಡುತ್ತೆ. ಇದೆಲ್ಲ ಕೇವಲ ಭೌತಿಕ ಲಾಭಗಳ ಬಗ್ಗೆ ಮಾತ್ರವಾ ಅಥವಾ ಇದರಿಂದ ಬೇರೇನಾದ್ರೂ ಪರಿಣಾಮಗಳಿವೆಯಾ ಅಂತ? ನೀವು ಕೇಳಿದ ಪ್ರಶ್ನೆಯಲ್ಲೇ ಇದರ ನಿಜವಾದ ತಿರುಳಿದೆ. ನಾವು ಇದನ್ನ ಸ್ವಲ್ಪ ವಿಶಾಲವಾಗಿ ಅಂದ್ರೆ ಮಾನಸಿಕ ದೃಷ್ಟಿಕೋನದಿಂದ ನೋಡ್ಬೇಕು. ಖಂಡಿತ, ವಿವರಿಸಿ. ಈ ಎಲ್ಲಾ ಸಕಾರಾತ್ಮಕ ಬದಲಾವಣೆಗಳು
ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗೋದ್ರ ಬಗ್ಗೆ ಮಾತ್ರವಲ್ಲ, ಹಣಕಾಸಿನ ಹರಿವು ಹೆಚ್ಚಾದಾಗ ಸಾಲದ ಹೊರೆಯಿಂದ ಬಳಲುತ್ತಿರುವವರಿಗೆ ಅದರಿಂದ ಮುಕ್ತಿ ಪಡೆಯುವ ಮಾರ್ಗಗಳು ಸ್ಪಷ್ಟವಾಗಿ ಕಾಣಿಸ್ಕೊಳ್ತವೆ. ಇದು ನೇರವಾಗಿ ವ್ಯಕ್ತಿಯ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಅದು ನಿಜ. ಸಾಲದ ಬಾಧೆ ಇಲ್ಲ ಅಂದ್ರೇನೆ ಅರ್ಧ ನೆಮ್ಮದಿ ಸಿಕ್ಕ ಹಾಗೆ. ಹೌದು. ಇಷ್ಟು ವರ್ಷಗಳಿಂದ ಅವರ ಮನಸ್ಸಿನಲ್ಲಿದ್ದ ಅಶಾಂತಿ, ಒತ್ತಡ ಮತ್ತು ನನ್ನ ಜೀವನ ಹೀಗೆ ಕಳೆದು ಹೋಗುತ್ತಾ ಎಂಬ ಭಯ ಇರುತ್ತದೆಯಲ್ವಾ, ಅದು ದೂರವಾಗಿ ಆ ಜಾಗದಲ್ಲಿ ಒಂದು ಹೊಸ ಶಾಂತತೆ ಮರಳಿ ಬರುತ್ತದೆ. ಮನುಷ್ಯ ಯಾವಾಗ ಸರ್ವೈವಲ್ ಮೋಡಿಂದ ಆಚೆ ಬಂದು ನನ್ನ ಜೀವನ ಈಗ ಉತ್ತಮವಾಗುತ್ತಿದೆ ಅಂತ ನಂಬಲು ಶುರು ಮಾಡ್ತಾನೋ, ಆ ಆಂತರಿಕ ಭಾವನೆಯೇ ಅವನನ್ನ ಮತ್ತಷ್ಟು ಸಾಧನೆಗಳತ್ತ ಕೊಂಡೊಯ್ಯಲು ಸಹಾಯ ಮಾಡ್ತದೆ. ಇದನ್ನ ನಾನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ಮನಸ್ಸಿನ ಶಾಂತಿ ಸಿಕ್ಕಾಗ ಮಾಡುವ ಕೆಲಸದ ಗುಣಮಟ್ಟವೂ ಹೆಚ್ಚಾಗುತ್ತೆ. ಆದರೆ ಈ ಎಲ್ಲಾ ಬದಲಾವಣೆಗಳ ಹಿಂದೆ ಮತ್ತು ಈ ಹಿಂದಿನ ಕಷ್ಟದ ದಿನಗಳಲ್ಲಿ ಅವರನ್ನ ರಕ್ಷಿಸಿದ ಆ ಅದೃಶ್ಯ ಶಕ್ತಿ ಯಾವುದು ಅಂತ ಲೇಖನದಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನೋದು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಹೌದು. ಆ ರಕ್ಷಾ ಕವಚ ಬೇರಾರೂ ಅಲ್ಲ, ಸಾಕ್ಷಾತ್ ಹನುಮಂತನ ಕೃಪೆ ಅಂತ ಮೂಲಗಳು ಸ್ಪಷ್ಟವಾಗಿ ಹೇಳಿವೆ. ಹನುಮಂತ ಅಂದ್ರೆ ಭಕ್ತಿ ಮತ್ತು ಶಕ್ತಿ ಸಂಕೇತ ಅಲ್ವಾ? ಹೌದು. ನಿಸ್ವಾರ್ಥ ಸೇವೆಯ ಸಂಕೇತವಾದ ಹನುಮಂತನು ವೃಷಭ ರಾಶಿಯವರ ಪ್ರಾಮಾಣಿಕತೆಗೆ ಒಲಿದು ವಿಶೇಷವಾದ ಕರುಣೆಯನ್ನ ತೋರಿಸ್ತಿದ್ದಾನೆ ಅಂತ ಇದರಲ್ಲಿ ಹೇಳಲಾಗಿದೆ. ಇದರ ಜೊತೆಗೆ ಕೆಲವು ನಿರ್ದಿಷ್ಟವಾದ ಆಧ್ಯಾತ್ಮಿಕ ಆಚರಣೆಗಳನ್ನು ಕೂಡ ಲೇಖನದಲ್ಲಿ ಸೂಚಿಸಿದ್ದಾರೆ. ಆಚರಣೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಆ ಆಚರಣೆಗಳನ್ನ ನಾವು ಗಮನಿಸಿದ್ರೆ ಅವುಗಳ ಹಿಂದಿರುವ ಉದ್ದೇಶ ನಮಗೆ ಅರ್ಥವಾಗ್ತದೆ. ಮೊದಲನೆಯದಾಗಿ, ಶನಿವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ 5 ವೀಳೆದೆಲೆಗಳನ್ನ ಅರ್ಪಿಸಿ 5 ಪ್ರದಕ್ಷಿಣೆ ಹಾಕಲು ಸೂಚಿಸಲಾಗಿದೆ. ಹನುಮಂತನಿಗೆ ವೀಳೆದೆಲೆ ಅಂದ್ರೆ ಪ್ರೀತಿ ಅಂತ ನಾವೆಲ್ಲ ಕೇಳಿದೀವಿ. ಹೌದು. ಪುರಾಣಗಳ ಪ್ರಕಾರ ಹನುಮಂತನಿಗೆ ವೀಳ್ಯದೆಲೆ ಎಂದರೆ ಬಹಳ ಪ್ರೀತಿ. ಆದ್ರೆ ಇದನ್ನ ನಾವು ಒಂದು ಮಾನಸಿಕ ಪ್ರಕ್ರಿಯೆಯಾಗಿಯೂ ನೋಡ್ಬೋದು. ನಾವು ಒಂದು ನಿರ್ದಿಷ್ಟ ದಿನ, ನಿರ್ದಿಷ್ಟ ವಸ್ತುವನ್ನ ತೆಗೆದುಕೊಂಡು ಹೋಗಿ ಭಕ್ತಿಯಿಂದ ಅರ್ಪಿಸುವಾಗ ನನ್ನ ಜೀವನದಲ್ಲಿ ಬದಲಾವಣೆ ತರಲು ನಾನು ಸಿದ್ಧನಿದ್ದೇನೆ ಅಂತ ಬ್ರಹ್ಮಾಂಡಕ್ಕೆ ಅಥವಾ ನಮ್ಮದೇ ಆಂತರ್ಯಕ್ಕೆ ಸಾರುವ ಒಂದು ಸಂಕೇತ ಅದಾಗಿರ್ತದೆ. ವಾವ್! ಇದು ಬಹಳ ಆಳವಾದ ಯೋಚನೆ. ಅದೇ ಲೇಖನದಲ್ಲಿ ಇನ್ನೊಂದು ವಿಶಿಷ್ಟವಾದ ಪರಿಹಾರದ ಬಗ್ಗೆ ಹೇಳಿದ್ದಾರೆ. ಹೌದು. ಜೈ ಶ್ರೀರಾಮ್ ಅಂತ ಬರೆಯುವ ಪರಿಹಾರ ಅಲ್ವಾ? ಅದೇ. ಶನಿವಾರದಂದು ಮನೆಯ ಪೂಜಾ ಕೋಣೆಯಲ್ಲಿ ಒಂದು ವೀಳ್ಯದೆಲೆಯ ಮೇಲೆ ಅತ್ಯಂತ ಶುದ್ಧ ಮನಸ್ಸಿನಿಂದ ಮತ್ತು ಭಕ್ತಿಯಿಂದ ಜೈ ಶ್ರೀರಾಮ್ ಅಂತ ಬರೆದಿಡ್ಬೇಕಂತೆ. ಹೌದು. 2 ದಿನಗಳ ನಂತರ ಆ ಎಲೆಯನ್ನ ಪ್ರಕೃತಿಗೆ, ಅಂದ್ರೆ ಹರಿಯುವ ನೀರಿಗೆ ಅಥವಾ ಮರಗಿಡಗಳಿಗೆ ಅರ್ಪಿಸಬೇಕಂತಿದೆ. ಈ ಜೈ ಶ್ರೀರಾಮ್ ಎಂಬುದು ಕೇವಲ ಒಂದು ಪದವಲ್ಲ, ಅದೊಂದು ಪ್ರಬಲವಾದ ಕಂಪನ ಅಥವಾ ವೈಬ್ರೇಷನ್ ಅಂತ ಲೇಖನದಲ್ಲಿ ವಿವರಿಸಿದ್ದಾರೆ. ಈ ವೈಬ್ರೇಷನ್ ಕಾನ್ಸೆಪ್ಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಮ್ಮ ಕೇಳುಗರಿಗೆ ವಿವರಿಸಬಹುದಾ? ಇದನ್ನ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಉದಾಹರಣೆಗೆ, ನಾವು ಒಂದು ಕೋಣೆಯಲ್ಲಿ ಕುಳಿತು ಯಾವುದಾದ್ರೂ ಒಂದು ಪಾಸಿಟಿವ್ ಆದ, ಉತ್ಸಾಹ ತುಂಬುವ ಹಾಡನ್ನ ಕೇಳಿದಾಗ ನಮ್ಮ ಮೂಡ್ ಹೇಗೆ ತಕ್ಷಣ ಬದಲಾಗುತ್ತೋ, ಅದೇ ರೀತಿ ಈ ಮಂತ್ರಗಳು ನಮ್ಮ ಮನೆಯ ವಾತಾವರಣದಲ್ಲಿ ಕೆಲಸ ಮಾಡ್ತವೆ ಅಂತ ಈ ಲೇಖನ ವಿವರಿಸ್ತಾ ಇದೆ. ಅಂದ್ರೆ ಆ ಎನರ್ಜಿ ಶಿಫ್ಟ್ ಆಡುತ್ತೆ ಅಂತ. ಹೌದು. ಒಂದು ಎಲೆಯ ಮೇಲೆ ಅಕ್ಷರಗಳನ್ನ ಬರೆದು ಅದನ್ನ ದೇವರ ಮನೆಯಲ್ಲಿ ಇಟ್ಟಾಗ ನಾವು ನಮ್ಮ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಬರುವಂತೆ ಇಂಟೆನ್ಷನ್ ಅಥವಾ ಸಂಕಲ್ಪ ಮಾಡುತ್ತೇವೆ. ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನ, ದೃಷ್ಟಿದೋಷಗಳನ್ನ ಮತ್ತು ಸಣ್ಣಪುಟ್ಟ ವಿವಾದಗಳನ್ನ ತೆಗೆದುಹಾಕಲು ಸಹಾಯ ಮಾಡುತ್ತದೆ ಅನ್ನೋದು ಇದರ ಹಿಂದಿರುವ ನಂಬಿಕೆ. ಇದು ನಿಜಕ್ಕೂ ಅರ್ಥಗರ್ಭಿತವಾಗಿದೆ. ಇನ್ನು 3ನೇ ಪರಿಹಾರವಾಗಿ ಮಂಗಗಳು ಅಥವಾ ಬೀದಿ ನಾಯಿಗಳಿಗೆ ಆಹಾರ ನೀಡುವುದನ್ನು ಸೂಚಿಸಲಾಗಿದೆ. ಇದರಿಂದ ಶನಿದೋಷ ನಿವಾರಣೆ ಆಗ್ತದೆ ಅಂತ ಲೇಖನದಲ್ಲಿದೆ. ಸಾಮಾನ್ಯರಿಗೆ ಅರ್ಥವಾಗುವ ಹಾಗೆ ಹೇಳಬೇಕು ಅಂದ್ರೆ, ಈ ಶನಿದೋಷ ಅಂದ್ರೇನು ಮತ್ತೆ ಪ್ರಾಣಿಗಳಿಗೆ ಆಹಾರ ಕೊಡೋದಕ್ಕೂ ಇದಕ್ಕೂ ಏನ್ ಸಂಬಂಧ? ಶನಿದೋಷ ಅನ್ನೋದನ್ನ ಒಂದು ಸಿಂಪಲ್ ಎನಾಲಜಿ ಮೂಲಕ ಹೇಳಬೇಕು ಅಂದ್ರೆ, ನಾವು ಕಾರು ಓಡಿಸುವಾಗ ಹ್ಯಾಂಡ್ ಬ್ರೇಕ್ ಹಾಕಿಕೊಂಡೆ ಆಕ್ಸಿಲರೇಟರ್ ಒತ್ತಿದ್ರೆ ಹೇಗಿರುತ್ತೆ? ಇಂಜಿನ್ ಸೌಂಡ್ ಮಾಡುತ್ತೆ, ಆದ್ರೆ ಗಾಡಿ ಮುಂದೆ ಹೋಗಲ್ಲ. ಹೌದು. ಶನಿದೋಷ ಅಂದ್ರೆ ನಮ್ಮ ಜೀವನದಲ್ಲಿ ಆ ಹ್ಯಾಂಡ್ ಬ್ರೇಕ್ ಹಾಕಿದ ಹಾಗೆ. ನಾವು ಎಷ್ಟೇ ಕಷ್ಟಪಟ್ರೂ ಕೆಲಸದಲ್ಲಿ ಪದೇ ಪದೇ ಅಡೆತಡೆಗಳು ಬರುವುದು, ವಿಳಂಬವಾಗುವುದಾಗುತ್ತೆ. ಜ್ಯೋತಿಷ್ಯದಲ್ಲಿ ಶನಿಯನ್ನ ಕರ್ಮದ ಕಾರಕ ಅಂತಾರೆ. ಓಹೋ, ಹಾಗಾಗಿ ಆ ಕರ್ಮದ ಲೆಕ್ಕಾಚಾರ ಇಲ್ಲಿ ಬರುತ್ತೆ. ಹೌದು. ನಾವು ಪ್ರಾಣಿಗಳಿಗೆ, ವಿಶೇಷವಾಗಿ ನಮ್ಮ ಮೇಲೆ ಅವಲಂಬಿತವಾಗಿರುವ ಬೀದಿ ನಾಯಿಗಳಿಗೆ ಅಥವಾ ಮಂಗಗಳಿಗೆ ನಿಸ್ವಾರ್ಥವಾಗಿ ಆಹಾರ ನೀಡಿದಾಗ ನಮ್ಮಲ್ಲಿರುವ ಅಹಂಕಾರ ಕಡಿಮೆಯಾಗ್ತದೆ. ಈ ಸೇವೆಯ ಮೂಲಕ ನಮ್ಮ ಕರ್ಮಗಳು ಶುದ್ಧಿಯಾಗ್ತವೆ,
ಮತ್ತು ಆ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಗ್ತದೆ ಅನ್ನೋದು ಈ ಆಚರಣೆಯ ಹಿಂದಿರುವ ಆಳವಾದ ತತ್ವ. ಬಹಳ ಅದ್ಭುತವಾದ ಉದಾಹರಣೆ ಕೊಟ್ಟಿದ್ದೀರಿ. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಒಂದೆಡೆ ದೈವಿಕ ಶಕ್ತಿಯ ಕೃಪೆ ಇದೆ, ಎಲ್ಲವೂ ಒಳ್ಳೆಯದಾಗುತ್ತಿದೆ ಅಂತ ಹೇಳ್ತಲೇ ಈ ಮೂಲ ಮಾಹಿತಿಗಳು ಕೆಲವು ಕಟ್ಟುನಿಟ್ಟಾದ ಎಚ್ಚರಿಕೆಗಳನ್ನು ಕೂಡ ನೀಡಿವೆ. ಒಳ್ಳೆಯ ಸಮಯ ಬಂದಾಗ ಮನುಷ್ಯ ಮೈಮರೆಯಬಾರದು ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಅನ್ನಿಸುತ್ತೆ ಅಲ್ವಾ? ಹೌದು. ಲೇಖನದ ಪ್ರಕಾರ ವೃಷಭರಾಶಿಯವರು ಈಗ ಹೊರಗಿನವರೊಂದಿಗೆ ಬಹಳ ಜಾಗರೂಕರಾಗಿರಬೇಕು. ಕೇಳದೆ ಯಾರಿಗೂ ಸಲಹೆ ನೀಡಲು ಹೋಗಬಾರದು. ಮತ್ತೆ ಆ ಹೆಸರಿನ ಅಕ್ಷರಗಳ ಬಗ್ಗೆ ಕೂಡ ಹೇಳಿದ್ದಾರೆ. ಅದೇ, ಅದರಲ್ಲಿಯೂ ಇಂಗ್ಲಿಷ್ ವರ್ಣಮಾಲೆಯ ಪಿ ಮತ್ತು ಎಂ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರಿನವರಿಂದ ಸಣ್ಣ ಪುಟ್ಟ ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ ಅಂತ ಬಹಳ ನಿರ್ದಿಷ್ಟವಾಗಿ ಎಚ್ಚರಿಸಲಾಗಿದೆ. ಇದರ ಜೊತೆಗೆ ತಮ್ಮ ವೈಯಕ್ತಿಕ ಯೋಜನೆಗಳು ಮತ್ತು ರಹಸ್ಯಗಳನ್ನ ಯಾರೊಂದಿಗೂ ಹಂಚಿಕೊಳ್ಬಾರ್ದು ಅಂತ ಕೂಡ ಹೇಳಿದ್ದಾರೆ. ಈ ಎಚ್ಚರಿಕೆಗಳನ್ನ ನಾವು ಎರಡು ರೀತಿಯಲ್ಲಿ ನೋಡಬಹುದು. ಒಂದು, ಅಕ್ಷರಗಳ ಆಧಾರದ ಮೇಲೆ ಜ್ಯೋತಿಷ್ಯದ ಲೆಕ್ಕಾಚಾರ ಇರಬಹುದು. ಆದರೆ ಎರಡನೆಯದು ಮತ್ತು ಬಹಳ ಮುಖ್ಯವಾದದ್ದು ಮಾನವನ ಸಹಜ ಗುಣ. ಅಂದ್ರೆ ಆ ಅಸೂಯೆ ಪಡುವ ಗುಣನ? ಹೌದು. ನಮ್ಮ ಜೀವನದಲ್ಲಿ ದಿಢೀರಂತ ಯಶಸ್ಸು ಸಿಕ್ಕಾಗ ಅಥವಾ ಎಲ್ಲವೂ ಪಾಸಿಟಿವ್ ಆಗಿ ನಡೀತಿರುವಾಗ ಅದನ್ನ ನೋಡಿ ಎಲ್ಲರೂ ನಮ್ಮಷ್ಟೇ ಖುಷಿ ಪಡ್ತಾರೆ ಅಂತ ಹೇಳಲಾಗೋದಿಲ್ಲ. ಅಸೂಯೆ ಪಡುವವರು ಇದ್ದೇ ಇರ್ತಾರೆ. ಹಾಗಾಗಿ ನಮ್ಮ ಮುಂದಿನ ಗುರಿಗಳನ್ನ, ನಮ್ಮ ಯೋಜನೆಗಳನ್ನ ನಾವೇ ಗೌಪ್ಯವಾಗಿಟ್ಟುಕೊಳ್ಳುವುದು, ಅಂದ್ರೆ ನಮ್ಮ ಡಿಸ್ಕ್ರೆಷನ್ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಇದನ್ನೇ ಲೇಖನ ಎಚ್ಚರಿಕೆಯ ರೂಪದಲ್ಲಿ ಹೇಳಿದೆ. ಖಂಡಿತ. ಈ ಎಚ್ಚರಿಕೆಗಳ ಜೊತೆಗೆ ನಮ್ಮ ಟಿಪ್ಪಣಿಗಳಲ್ಲಿ ಕೆಲವು ಅದೃಷ್ಟದ ಸಂಕೇತಗಳ ಅಥವಾ ಲಕ್ಕಿ ಎಲಿಮೆಂಟ್ಸ್ ಬಗ್ಗೆ ಕೂಡ ಒಂದು ಪಟ್ಟಿ ಇದೆ. ವೃಷಭ ರಾಶಿಯವರು ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸುವುದಿದ್ದರೆ ಅದನ್ನ ಬುಧವಾರ ಅಥವಾ ಶುಕ್ರವಾರದಂದು ಪ್ರಾರಂಭಿಸುವುದು ಶುಭದಾಯಕವಂತೆ. ಆ 2 ದಿನಗಳಲ್ಲಿ ಕಪ್ಪು ಬಣ್ಣದ ಬಟ್ಟೆಗಳನ್ನ ಧರಿಸಬಾರದು ಅನ್ನೋ ಸಲಹೆಯೂ ಇದೆ. ಹೌದು. ಇನ್ನು ಅದೃಷ್ಟದ ಬಣ್ಣಗಳ ಬಗ್ಗೆ ಹೇಳುವುದಾದರೆ ಹಸಿರು, ಕೆಂಪು, ಹಳದಿ, ನೀಲಿ, ಬಿಳಿ ಮತ್ತು ಗುಲಾಬಿ ಬಣ್ಣಗಳು ಇವರಿಗೆ ಪಾಸಿಟಿವ್ ಎನರ್ಜಿ ಕೊಡುತ್ತವೆಂದೆ. ಹಾಗೆಯೇ 3 ಮತ್ತು 5 ಇವರ ಅದೃಷ್ಟದ ಸಂಖ್ಯೆಗಳು ಅಂತ ಲೇಖನ ವಿಶ್ಲೇಷಿಸಿದೆ. ಈ ಲಕ್ಕಿ ಬಣ್ಣಗಳು ಮತ್ತು ಸಂಖ್ಯೆಗಳ ಬಗ್ಗೆ ಹೇಳುವಾಗ ನಾವು ಬಣ್ಣದ ಮನೋವಿಜ್ಞಾನ ಅಂದ್ರೆ ಕಲರ್ ಸೈಕಾಲಜಿ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಜ್ಯೋತಿಷ್ಯದ ಜೊತೆಗೆ ಇದು ನಮ್ಮ ಮಾನಸಿಕ ಸ್ಥಿತಿಯ ಮೇಲೂ ಪ್ರಭಾವ ಬೀರುತ್ತದೆ. ಅದು ಹೇಗೆ? ಉದಾಹರಣೆಗೆ, ಒಬ್ಬ ವ್ಯಕ್ತಿ ಇದು ನನ್ನ ಲಕ್ಕಿ ಕಲರ್ ಅಂತ ನಂಬಿ ಆ ಬಣ್ಣದ ಬಟ್ಟೆ ಧರಿಸಿ ಒಂದು ಮುಖ್ಯವಾದ ಮೀಟಿಂಗ್ಗೆ ಹೋದಾಗ ಆ ನಂಬಿಕೆಯೇ ಅವನಲ್ಲಿ ಒಂದು ಪ್ಲೆಸೆಬೋ ಎಫೆಕ್ಟ್ ಅನ್ನು ಸೃಷ್ಟಿಸುತ್ತದೆ. ಅಂದ್ರೆ ಅವನ ಆತ್ಮವಿಶ್ವಾಸ ತಾನಾಗಿಯೇ ಹೆಚ್ಚಾಗುತ್ತದೆ, ಮುಖದಲ್ಲಿ ಒಂದು ರೀತಿಯ ಕಳೆ ಬರುತ್ತದೆ. ಹಾಗಾಗಿ ಈ ಲಕ್ಕಿ ಎಲಿಮೆಂಟ್ಸ್ ಕೇವಲ ಬಾಹ್ಯ ಅದೃಷ್ಟ ಮಾತ್ರವಲ್ಲ, ನಮ್ಮ ಒಳಗಿನ ಕಾನ್ಫಿಡೆನ್ಸ್ ಅನ್ನು ಬೂಸ್ಟ್ ಮಾಡುವ ಸಾಧನಗಳು ಅಂತಲೂ ಹೇಳಬಹುದು. ನಿಜಕ್ಕೂ ಬಹಳ ಅದ್ಭುತವಾಗಿ ನನ್ನ ಕನೆಕ್ಟ್ ಮಾಡಿದ್ರಿ. ಸರಿ, ನಾವೀಗ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಇಡೀ ಚರ್ಚೆಯನ್ನು ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ನಮ್ಮ ಮೂಲ ವಸ್ತು ನೀಡುವ ಆಶಯ ಬಹಳ ಸ್ಪಷ್ಟವಾಗಿದೆ. ವೃಷಭರಾಶಿಯವರ ಅಪಾರವಾದ ತಾಳ್ಮೆ, ಅವರು ಅನುಭವಿಸಿದ ದ್ರೋಹಗಳು, ವಿಳಂಬವಾದ ಫಲಿತಾಂಶಗಳು ಯಾವುದೂ ಕೂಡ ವ್ಯರ್ಥವಾಗಿಲ್ಲ. ಹೌದು. ಈಗ ಆ ಕಷ್ಟಗಳಿಗೆಲ್ಲ ತಕ್ಕ ಫಲ ಸಿಗುವ ಸಮಯ ಬಂದಿದೆ. ಆ ದೈವಿಕ ಕೃಪೆ ಅವರ ಬೆನ್ನ ಹಿಂದಿದೆ ಮತ್ತು ಅವರ ಜೀವನದಲ್ಲಿ ಒಂದು ಹೊಸ ಸಕಾರಾತ್ಮಕ ಅಧ್ಯಾಯ ಪ್ರಾರಂಭವಾಗುತ್ತಿದೆ ಅನ್ನೋದು ಈ ಮಾಹಿತಿಯ ಸಾರಾಂಶ. ಹೌದು. ಮತ್ತು ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಯಬಹುದಾದ ಕೆಲವು ಸಾರ್ವತ್ರಿಕ ಸತ್ಯಗಳಿವೆ. ಒಬ್ಬ ವ್ಯಕ್ತಿಗೆ ಜ್ಯೋತಿಷ್ಯದಲ್ಲಿ ನಂಬಿಕೆ ಇರ್ಲಿ ಅಥವಾ ಇಲ್ಲದಿರ್ಲಿ, ಕಷ್ಟಪಟ್ಟು ಕೆಲಸ ಮಾಡುವನ ಪ್ರಾಮಾಣಿಕತೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ದಿನ ಅದು ಫಲ ಕೊಟ್ಟೇ ತೀರುತ್ತೆ ಅನ್ನೋದು ಪ್ರಕೃತಿಯ ನಿಯಮ. ಖಂಡಿತ. ಹಾಗೇ ನಾವು ಎಷ್ಟೇ ಯಶಸ್ಸು ಗಳಿಸಿದರೂ ನಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಮೌನವಾಗಿರುವುದು, ನಮ್ಮ ರಹಸ್ಯಗಳನ್ನ ಕಾಪಾಡಿಕೊಳ್ಳುವುದು ನಮ್ಮನ್ನೇ ನಾವು ರಕ್ಷಿಸಿಕೊಳ್ಳುವ ಒಂದು ಬಲವಾದ ಅಸ್ತ್ರವಾಗಿದೆ. ನಿಜ. ಈ ಎಲ್ಲಾ ಮಾಹಿತಿಗಳು ಜೊತೆಗೆ ನೀವು ನೀಡಿದ ಆ ಮಾನಸಿಕ ದೃಷ್ಟಿಕೋನಗಳು ನಮ್ಮ ಈ ಅಧ್ಯಯನವನ್ನ ಮತ್ತಷ್ಟು ಆಸಕ್ತಿದಾಯಕವಾಗಿಸಿದೆ ಅಂತ ನಾನು ನಂಬುತ್ತೇನೆ. ನನಗೂ ಹಾಗೇ ಅನ್ನಿಸುತ್ತೆ. ಮತ್ತು ನಾವು ಈ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತದೆ. ನಾವು ಇದರ ಬಗ್ಗೆ ಆಳವಾಗಿ ಯೋಚಿಸಬೇಕಾಗಿದೆ. ಏನು ಆ ಪ್ರಶ್ನೆ? ಈ ರೀತಿಯ ಜ್ಯೋತಿಷ್ಯದ ಭವಿಷ್ಯವಾಣಿಗಳು ಮತ್ತು ಅದರಲ್ಲಿ ಸೂಚಿಸಲಾದ ಆಚರಣೆಗಳು ಕೇವಲ ಪಾರಮಾರ್ಥಿಕ ಅಥವಾ ಆಧ್ಯಾತ್ಮಿಕ ವಿಷಯಗಳಷ್ಟೇ ಆಗಿಲ್ಲದೆ ಅವು ಅತ್ಯಂತ ಆಳವಾದ ಮಾನಸಿಕ ಸಾಧನಗಳೂ ಆಗಿರಬಹುದೇ? ವಾವ್, ಇದು ಬಹಳ ಹೊಸ ಯೋಚನೆ. ಅಂದ್ರೆ
ಒಮ್ಮೆ ಯೋಚಿಸಿ ನೋಡಿ, ಇಷ್ಟು ದಿನ ನನಗಿದ್ದ ಕೆಟ್ಟ ಸಮಯ ಮುಗಿದು ಹೋಯಿತು, ಇನ್ಮುಂದೆ ನನಗೆ ಕೇವಲ ಒಳ್ಳೆಯ ಸಮಯವೇ ಶುರು ಅಂತ ನಾವು ಆಳವಾಗಿ ನಂಬಲು ಶುರು ಮಾಡಿದಾಗ ವಾಸ್ತವವಾಗಿ ನಾವು ನಮ್ಮ ಮಿದುಳನ್ನೇ ಪ್ರೋಗ್ರಾಮ್ ಮಾಡುತ್ತಿದ್ದೇವೆ. ಅಂದ್ರೆ ಆ ನಂಬಿಕೆಯೇ ಒಂದು ಶಕ್ತಿಯಾಗಿ ಕೆಲಸ ಮಾಡುತ್ತೆ ಅಂತ. ನಿಖರವಾಗಿ. ಈ ನಂಬಿಕೆಯು ನಮ್ಮಲ್ಲಿರುವ ಕೀಳರಿಮೆಯನ್ನ, ಭಯವನ್ನ ತೆಗೆದುಹಾಕಿ ನಮ್ಮ ಸುತ್ತಲೇ ಇದ್ದು ನಮಗೆ ಕಾಣದಿದ್ದ ಹೊಸ ಅವಕಾಶಗಳನ್ನ ಗುರುತಿಸಲು ನಮ್ಮ ಮಿದುಳನ್ನ ಸಿದ್ಧಪಡಿಸುತ್ತದೆಯಾ? ಹಿಂದೆಂದಿಗಿಂತಲೂ ಹೆಚ್ಚು ಆತ್ಮವಿಶ್ವಾಸದಿಂದ ಮುಂದಿನ ಹೆಜ್ಜೆ ಇಡಲು ಪ್ರೇರೇಪಿಸುತ್ತದೆಯಾ? ಇದು ಕೇವಲ ಗ್ರಹಗಳ ಚಲನೆಯೋ ಅಥವಾ ನಮ್ಮದೇ ಮನಸ್ಸಿನ ಅದ್ಭುತವಾದ ಶಕ್ತಿಯೋ? ನಂಬಿಕೆ ಮತ್ತು ಮನೋವಿಜ್ಞಾನದ ನಡುವಿನ ಈ ಅತ್ಯಂತ ಸೂಕ್ಷ್ಮವಾದ ರೇಖೆಯ ಬಗ್ಗೆ ಯೋಚಿಸುತ್ತಾ ಹೋದ್ರೆ ಮನುಷ್ಯನ ಮನಸ್ಸಿನ ವಿಸ್ತಾರ ನಮಗೆ ಇನ್ನಷ್ಟು ಅರ್ಥವಾಗುತ್ತದೆ. ಎಂತಹ ಅದ್ಭುತವಾದ ಪ್ರಶ್ನೆ! ಇದು ಕೇವಲ ವೃಷಭರಾಶಿಯವರಿಗೆ ಮಾತ್ರವಲ್ಲದೆ ನಮ್ಮೆಲ್ಲರ ಯೋಚನಾ ಲಹರಿಯನ್ನೇ ಬದಲಾಯಿಸುವಂತಹ ಒಂದು ಪಾಯಿಂಟ್ ಇದು. ಈ ಒಂದು ಹೊಸ ದೃಷ್ಟಿಕೋನವನ್ನ ನಮ್ಮ ಕೇಳುಗರಿಗೆ ಬಿಡುತ್ತಾ ಇಂದಿನ ಈ ಆಳವಾದ ಅಧ್ಯಯನವನ್ನ ನಾವಿಲ್ಲಿಗೆ ನಿಲ್ಲಿಸೋಣ. ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಇದರ ಬಗ್ಗೆ ಯೋಚಿಸಲೇಬೇಕು. ನಮ್ಮ ಜೊತೆ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಆಳವಾದ ವಿಚಾರಗಳನ್ನ ಸುಲಭವಾಗಿ ಅರ್ಥೈಸುವ ಮತ್ತೊಂದು ಕುತೂಹಲಕಾರಿ ಚರ್ಚೆಯಲ್ಲಿ ಭೇಟಿಯಾಗೋಣ.